ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಆ್ಯಕ್ಚುಲಿ ನನ್ನ ತಮ್ಮನೇಲಿ ನೋಡಿದ್ರೇ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಅಫ್ಕೋರ್ಸ್ ಗೈಸ್, ಆ್ಯಕ್ಚುಲಿ ನಿನ್ನೆ ಅಂಗಡಿ ಹತ್ರ ನಾನು ತೊಗೊಂಡಿದ್ದು ನೋಡೋದಕ್ಕೆ ಅತ್ತೆ ಮತ್ತು ಚಿಕ್ಕತ್ತೆ ಇಬ್ಬರು ಬಂದಿದ್ದರು. ಹೆಂಗೆ ತೊಗೊಂಡಿದ್ಯಾ ಏನು ನೋಡೋಣ ಅಂತ ಹೇಳಿ. ಆಗ ಅಲ್ಲಿ ಅಂಗಡಿಗೆ ಕಸ್ಟಮರು ಬಂದಿದ್ದರು. ನನಗೆ ನಾನು ವಿಡಿಯೋದಲ್ಲಿ ನೋಡಿದೆ ಆಲ್ಮಾರ್ಕ KDM ಯಾವ್ದು ತೊಗೊಂಡ್ರೆ ಒಳ್ಳೆಯದು ಅಂತ ಹೇಳಿದ್ರು. ಸೊ ಹಾಗಾಗಿ ಅದ್ರ ಬಗ್ಗೆನೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ರಿತಿಕ್ಷಾ ಸ್ಕೂಲಿಗೆ ಹೋಗಿದ್ದಾಳೆ. ಇವತ್ತು ತಿಂಡಿಗೆ ಬೆಳಗ್ಗೆನೇ ಪೂರಿ ಮತ್ತು ಆಲೂಗಡ್ಡೆ ಸಾಗು ಮಾಡಿದ್ದೆ. ಆಲ್ರೆಡಿ ಒಂದು ರೌಂಡ್ ಎಲ್ಲರೂ ತಿಂದಿದ್ದಾರೆ. ಇನ್ನೇನು ಅಂಗಡಿಗೂ ಕೂಡ ನಾನು ಹೋಗಬೇಕು. ಅಂಗಡಿಗೆ ಹೋಗೋಕ್ಕೂ ಮುಂಚೆ ವ್ಲಾಗ್ ಮುಗಿಸ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ. ಋತ್ವಿಕ್ ಆ್ಯಕ್ಚುಲಿ ರಿತಿಕ್ಷನ್ ಬಿಟ್ಟು ಈಗಷ್ಟೇ ಮನೆಗೆ ಬಂದಿದ್ದಾನೆ ಗೈಸ್. ನಿನ್ನೆ ಆ್ಯಕ್ಚುಲಿ ನಾನು ಗೋಲ್ಡ್ ತೊಗೊಂಡು ಬಂದಾಗ ತುಂಬ ಜನ ಸಿಸ್ಟರ್ಸು ಕೂಡ ಮೆಸೇಜ್ ಮಾಡಿದ್ದೀರಾ, ಚೆಕ್ ಮಾಡ್ಕೋಬೋದು ನೀವು DMಲ್ಲಿ. ಕೆಲವ್ರು ಅಂದ್ಕೊತಾರೆ ಸುಮ್ಮನೆ ಹೇಳ್ತಾರೆ ಅಂತ. ಖಂಡಿತ ಇಲ್ಲ. ಕಾವ್ಯ ಅನ್ನೋ ಸಿಸ್ಟರ್ ಇಲ್ಲೆಲ್ಲ 12,250 ರೂಪೀಸ್ ಅಂತ ಹೇಳಿದ್ರಿ ನೀವು 1 ಗ್ರಾಮ್ ಗೋಲ್ಡು. ಬಟ್ ನಮ್ಮನೆ ಹತ್ರ 13,000 ಹೇಳ್ತಾ ಇದ್ದಾರೆ, 13,250 ಹೇಳ್ತಾ ಇದ್ದಾರೆ. ಏನು ಅಷ್ಟು ಡಿಫ್ರೆನ್ಸ್? ಗ್ರಾಮಿಗೆ 1,000 ರೂಪೀಸು ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸು ಅಂತ ಹೇಳಿದ್ರು. ನಾನು ಅವರಿಗೆ DM ಕೂಡ ಮಾಡಿದ್ದೀನಿ. ಇಲ್ಲ ಸಿಸ್ಟರ್, ನಮ್ಮದು ಅರಸೀಕೆರೆ, ಹಾಸನ ಡಿಸ್ಟಿಕ್ಕು, ಅರಸೀಕೆರೆ ಹತ್ರ ಗಂಡಸಿ ಅಂತ. ಸೊ ಇಲ್ಲಿ ನಾನು ನಿನ್ನೆ ಪ್ರೆಸೆಂಟ್ ತೊಗೊಂಬಂದಿರೋದು 1 ಗ್ರಾಮ್ಗೆ 12,250 ರೂಪಾಯಿ ಇತ್ತು. ನೀವು ಲೋಕಲ್ ಶಾಪಲ್ಲೆಲ್ಲ ತೊಗೊಂಡ್ರೆ, ಮತ್ತು ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಹಳ್ಳಿ ಕಡೆ ಎಲ್ಲ ಒಂದೊಂದೇ ಅಂಗಡಿ ಇರುತ್ತೆ, ಅಂದರೆ ಚಿಕ್ಕ ಚಿಕ್ಕ ಅಂಗಡಿ ಇರುತ್ತೆ, ಅಲ್ಲಿ ಸ್ವಲ್ಪ ಜಾಸ್ತಿ ಹೇಳ್ತಾರೆ. ನಮಗೇನಾದರೂ ಬೇಕು ಅಂದರೆ ನಾವು ಹಾಸನ ಅರಸೀಕೆರೆನೋ ಈ ಥರ ಹೋಗಬೇಕಾಗತ್ತೆ. ಹಾಗಾಗಿ ಅಲ್ಲಿ ಸ್ವಲ್ಪ ಇಲ್ಲಿ ಎಲ್ಲ ಇಲ್ಲೇ ಹೋಗಬೇಕಾಗುತ್ತಲ್ಲ, ಹಂಗಾಗಿ ಅವ್ರು 1,500 ಈ ಥರ ಜಾಸ್ತಿ ಇಟ್ಕೊಂಡಿರ್ತಾರೆ ಅಂತ ಅನಿಸುತ್ತೆ. ಬಟ್ ಹೊರಗಡೆ ಒಂದು ನಿಮಿಷ ಗೈಸ್, ಹೊರಗಡೆ ಹೋಗಿ ತೊಗೊಂಡು ಬಂದರೆ ಕಮ್ಮಿ ಸಿಗುತ್ತೆ. ಯಾವ್ದು ತೊಗೊಂಡ್ರೆ ಬೆಟ್ರು ಅನ್ನೋದನ್ನು ಹೇಳ್ತೀನಿ. ಇನ್ನು ಈಗಷ್ಟೇ ಋತ್ವಿಕ ಕೂಡ ಬಂದ. ಋತಿಕ್ವಿನ ಬಿಟ್ಟಿಗೆ ಬಂದ ತಕ್ಷಣ ಅಮ್ಮ ಎತ್ಕೋ ವಿಡಿಯೋಗೆ ಅಂತ ಇದ್ದಾನೆ. ಇಳಿಸ್ಲಾ? ಇಳಿಸ್ತೀನಿ. ದಾ ಅಂದರೆ ಅವ್ರಿಗೆ ಅರ್ಥ ಆಗಲ್ಲ, ಬೇಡ ಅನ್ಬೇಕು. ಕೈ ತೆಗಿಬೇಕು, ಬ್ಯಾಡ್ ಬಾಯ್ ಅಂತಾರೆ. ತೆಗಿ, ಇಳಿಸ್ಬಿಡ್ತೀನಿ ನಾನೀಗ. ತೆಗಿ. ಅಕ್ಕನ ಬಿಟ್ಟು ಬಂದ? ಅಕ್ಕ ಬಿಟ್ಟು ಬಂದ ಕಾರಲ್ಲಿ? ಅಕ್ಕನಿಗೆ ಹೆಂಗೆ ಬಾಯ್ ಮಾಡಿದೆ? ಹಂಗೆಲ್ಲ ಮಾಡಬಾರ್ದು, ಗಬ್ಬು ಅಂತಾರೆ. ಬಾಯ್ ಮಾಡಿಬಿಡಲ್ಲಿ. ತಾತ ಚಪ್ಪಲಿ ಕೊಡ್ಸ ಅಲ್ಲಿ ಬಾಯ್ ಏನು? ನೀನು ಬೈದ್ರಲ್ಲ ಅವ್ರಿಗೆ ಅರ್ಥ ಆಗುತ್ತಾ? ಅರ್ಥ ಆಗುತ್ತೆ. ಯಾಕೆ ಹಂಗಾರ್ಚಿಯ? ಸೊ ಯಾವುದು ಅಂತ ಇನ್ನೊಂದು ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಆಮೇಲೆ ಹೇಳ್ತೀನಿ ಗೈಸ್. ತೋರಿಸ್ಬೇಕಾ? ನೋಡಿ ಗೈಸ್, ಮಲಗಿದಾನಂತೆ. ಪಾಪು ಮಲಗಿದೆ. ಪಾಪು ಮಲಗಿದೆ. ಪಾಪು ಪಾಪು ಕಳ್ಳ ಪಾಪು. ಋತ್ವಿಕ್ ಮಲಗಿಬಿಟ್ಟಿದ್ದಾನೆ. ಎಲ್ಲ ನೋಡೋಣ. ಪಾಪು ಮಲಗಿಬಿಟ್ಟಿದ್ದಾನಾ? ಅಯ್ಯೋ ಪಾಪ, ಋತ್ವಿಕ್ ಮಲಗಿಬಿಟ್ಟಿದ್ದಾನೆ. ಚಿನ್ನು ಕಳ್ಳ. ಅಲ್ಲ ಮಕ್ಕಳ ಹತ್ರ ಎಷ್ಟೇ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ನಾವು ಕೂಡ ಇನ್ನೇನು ತಿಂದು ಅಂಗಡಿಗೆ ಹೊರಡಬೇಕು. ಸೊ ಇವನ್ನ ಅಂಗಡಿಗೆ ಕಳಿಸ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇನ್ನೇನು ನಾನು ಕೂಡ ತಿಂಡಿ ತಿಂದು ಋತ್ವಿಕ್ ಆ್ಯಕ್ಚುಲಿ ಬ್ಲಾಗ್ ಮಾಡೋದಕ್ಕೆ ಬಿಡಲ್ಲ ಅವನು. ಸೊ ಋತ್ವಿಕ್ ಇದ್ದರೆ ಸ್ವಲ್ಪ ತರಲೆ ಜಾಸ್ತಿ. ನೋಡಿದ್ರಲ್ಲ, ಮಕ್ಳ ಜೊತೆ ಎಷ್ಟು ಕಾಲ ಕಳೀತಿದ್ರು ಕೂಡ ಅದು ಸಾಲೋದೇ ಇಲ್ಲ. ಇನ್ನೇನು ಅವನು ಕೂಡ ನಾನೀಗ ಅಂಗಡಿಗೆ ಕಳಿಸಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅವನಿದ್ದರೆ ಆ್ಯಕ್ಚುಲಿ ಇಷ್ಟೊಂದು ಕ್ಲಿಯರಾಗಿ ಹೇಳೋದಕ್ಕೂ ಆಗೋಲ್ಲ, ನಮಗೂ ಕೂಡ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಅವನ್ನ ಕಳಿಸಿದ್ದೀನಿ ಅಷ್ಟೇ. ಇನ್ನು ಇವತ್ತಿನ ವ್ಲಾಗಲ್ಲಿ ನಾನು ಆಗಲೇ ಹೇಳ್ದಂಗೆ ಯಾವ ಗೋಲ್ಡ್ ತೊಗೊಂಡ್ರೆ ಒಳ್ಳೆಯದು ಅನ್ನೋದನ್ನು ತಿಳಿಸ್ತೀನಿ. ಆದರೆ ಯಾವ ಗೋಲ್ಡ್ಗೆ ಏನು ಬೆನಿಫಿಟ್ಸ್ ಇದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಗೈಸ್. ಫಾರ್ ಎಕ್ಸಾಂಪಲ್, ಇದು ಬಂದು 916 ಹಾಲ್ಮಾರ್ಕು. ತೋರಿಸ್ತೀನಿ ನೋಡಿ. ಇದರಲ್ಲಿ ನಿಮಗೆ ಒಂದು ನಿಮಿಷ ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ ಗೈಸ್. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕ್ಲಿಯರಾಗಿ ಕಾಣ್ತಾ ಇದೆ. ಒಂದು ನಿಮಿಷ. ಹಾಂ,
916 KDM ಅಂತ. ಸೊ ನೀವು ಸ್ವಲ್ಪ ಡೀಪಾಗಿ ಅಬ್ಸರ್ವ್ ಮಾಡಿ, ಅದರಲ್ಲಿದೆ. ಅದು ಹೆಂಗೆ, ಒಂದು ನಿಮಿಷ ಇರಿ ಗೈಸ್, ತೋರಿಸ್ತೀನಿ. ಈಗ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. 91 ಅಲ್ಲಿ ನೋಡಿ, ಈಗ ಕರೆಕ್ಟಾಗಿ ಕಾಣ್ತಿದೆ, ಅಬ್ಸರ್ವ್ ಮಾಡ್ಕೊಳ್ಳಿ. ಸ್ವಲ್ಪ ಬಿಸಿಲಿರೋದ್ರಿಂದ ಅದು ಒಂದೊಂದು ಸಲ ಶ್ಯಾಡ್ ಆಗುತ್ತೆ, ಬಟ್ ಅದು ಹಂಗೆ ಇದೆ. ಬಟ್ ಏನಂತ ಗೊತ್ತಾಗ್ತಾ ಇಲ್ಲ ನನಗೂ. ಇದು 916 ಅಂತ ಇದ್ದರೆ ಇದು ಈ ಥರ ಕೊಂಡಿಲಿ ಬರೆದಿರ್ತಾರೆ. ಇದು ಬಂದು ಇಲ್ಲಿ ಬ್ಯಾಕ್ ಸೈಡ್ ಇಲ್ಲಿಗೆ ಹುಕ್ ಹತ್ರನೇ ಬರೋದು ಆಲ್ಮೋಸ್ಟ್ 916 ಕ್ಯಾರೆಕ್ಟರ್ಗಳು. ಇನ್ನು ಆರ್ಟಿಫಿಷಿಯಲ್ಸ್ ಆಗಿದ್ದರೆ ಅಥವಾ ಉಮಾ ಗೋಲ್ಡ್ ಆಗಿದ್ದರೆ ಅದು ಯಾವುದಕ್ಕೂ ಅದು ಬರಲ್ಲ. ಬೇರೆದಕ್ಕೆಲ್ಲ ಇಲ್ಲೆಲ್ಲ ಕೊಟ್ಟಿರ್ತಾರೆ. ಬಟ್ ಇದು ಯಾವುದೇ ಆದರೂ ಅಷ್ಟೇ, ಮಾಂಗಲ್ಯ ಚೈನ್ ಆಗಲಿ ಅಥವಾ ಓಲೆ ಆಗಲಿ, ಬ್ರಾಸ್ಲೆಟ್ ಆಗಲಿ, ಚೈನ್ ಆಗಲಿ, ಯಾವುದೇ ಆದ್ರೂ ಹಿಂಗೆ ಕೊಂಡಿ ಹತ್ರ ಕೊಡ್ತಾರೆ. ಮಾಂಗಲ್ಯ ಚೈನ್ ಆದರೂ ಅಷ್ಟೇ ಹಿಂದೆ ಇಲ್ಲಿ ಕೊಂಡಿ ಹತ್ರ ಕೊಡ್ತಾರೆ. ಓಲೆ ಎಲ್ಲ ಆದರೆ ಹಿಂದೆ ತಿರ್ಪ ಬರುತ್ತಲ್ಲ, ಆ ತಿರ್ಪದಲ್ಲಿ 916 ಹಾಲ್ಮಾರ್ಕ್ KDM ಅಂತ ಹಾಕಿರ್ತಾರೆ. ಈಗ ಇನ್ನೊಂದು 2 ಎಕ್ಸಾಂಪಲ್ಲು ಇಲ್ಲೇ ಇದೆ. ಚಿಕ್ಕ ಫೋಟೋ, ಪಾಪು ಫೋಟೋಸ್ ನನಗಿದು ಗೈಸ್. ಇದು ಆ್ಯಕ್ಚುಲಿ ರಿತಿಕ್ಷನ್ಗೆ ನಾಮಕರಣ ಮಾಡಿದಾಗ ಬಂದಂಥ ಗಿಫ್ಟ್ ಇದು 916. ಇದು ಗೋಲ್ಡ್ ಅಂತಲೇ, ಗೋಲ್ಡೇ, ಬಟ್ ಆದರೆ ಇದು 916 ಅಲ್ಲ. ಹತ್ತಿರದಿಂದ ತೋರಿಸ್ತೀನಿ ನೋಡಿ, ಸೇಮ್ ಶೈನಿಂಗು ಎಲ್ಲ ಹಾಗೆ ಇದೆ. ಈ ಗೋಲ್ಡು ಮತ್ತು ಈ ಗೋಲ್ಡ್ ನೋಡ್ತಾ ಇರ್ಬೋದು. 2 ಗೋಲ್ಡೇ. ಡಿಫ್ರೆನ್ಸ್ ಏನು ಅಂತ ಹೇಳ್ಬಿಡ್ತೀನಿ. ಇದು 916 ಹಾಲ್ಮಾರ್ಕು, ಇದು 84 ಕ್ಯಾರೆಕ್ಟರ್ ಹಾಲ್ಮಾರ್ಕು. ಈ ಗೋಲ್ಡ್ ತೊಗೊಂಡೋಗಿ ನೀವು ಇವಾಗ 1 ಗ್ರಾಮ್ ಇದೆ ಅಂತ ಹೇಳಿದ್ರೆ, ಬ್ಯಾಂಕಲ್ಲಿ ಇಡ್ತೀನಿ ಅಂತ ಹೇಳಿದ್ರೆ 12,250 ಇವತ್ತಿನ ರೈಟ್ ಅಂತ ಹೇಳಿದ್ರೆ, ಇದಕ್ಕೆ ನಿಮಗೆ ಏನಿಲ್ಲ ಅಂದರೂ 8,000 ರೂಪಾಯಿ ಕೊಡ್ತಾರೆ. ಯಾಕೆಂದರೆ ಅವರು ಒಂದು 4,000 5,000 ಹಿಡಿದೇ ಕೊಟ್ಟಿರ್ತಾರೆ. 8ರಿಂದ 10,000 ಅಂದ್ಕೊಳ್ಳಿ, 1 ಗ್ರಾಮ್ಗೆ ಅಷ್ಟು ಕೊಡ್ತಾರೆ. ಬಟ್ ಈ ಗೋಲ್ಡ್ ಇದೆಯಲ್ಲ, 84 ಕ್ಯಾರೆಕ್ಟರ್ ಗೋಲ್ಡ್ ಹಾಲ್ಮಾರ್ಕ್ ಇದೆಯಲ್ಲ, ಅದನ್ನು ತಗೊಂಡ್ರೆ ನಿಮಗೆ ಈಗ ಬ್ಯಾಂಕಲ್ಲಿ ಪ್ಯೂರಿಟಿ ಚೆಕ್ ಮಾಡ್ತಾರೆ, ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಅವ್ರ ಹತ್ರ ಒಂದು ಮಿಷಿನ್ ಇರುತ್ತೆ, ಪ್ಯೂರಿಟಿ ಚೆಕ್ ಮಾಡೋ ಮಿಷಿನು. ಅದು 100% ಬಂದರೆ ಮಾತ್ರ ಬ್ಯಾಂಕವ್ರು ಅಡ ಇಟ್ಕೋತಾರೆ, ಇಲ್ಲಾಂದರೆ ಇಟ್ಕೊಳಲ್ಲ. ಒಂದು ವೇಳೆ ಈ ಥರ ಒಡವೆ ಯಾರಾದರೂ ತೊಗೊಂಡಿದ್ರೆ ಬ್ಯಾಂಕಲ್ಲಂತೂ ಸಿಗೋದು ತುಂಬಾ ಕಡಿಮೆ. 12,000 ರೂಪಾಯಿ ಗ್ರಾಮ್ ಇದ್ದರೆ ನಿಮಗೆ ಇದ್ರಿಗೆ ಕೊಡೋದವರು ಒಂದು 4,000 ರೂಪಾಯಿ ಕೊಡ್ತಾರೆ ಅಷ್ಟೇ. ಪ್ಯೂರಿಟಿ ಮೇಲೆ ಡಿಪೆಂಡ್ಸ್ ಆಗುತ್ತೆ. ನೀವು ಯಾವುದೇ ಗೋಲ್ಡ್ ತೊಗೊಂಡ್ರು 84ಗಿಂತ ನಮಗೆ ತೊಗೊಳ್ಬೇಕಂದ್ರೆ ಸ್ವಲ್ಪ ಖುಷಿ ಆಗ್ಬೋದು, ಅಯ್ಯೋ ಕಮ್ಮಿಗೆ ಸಿಕ್ತು, ಇದು ಗೋಲ್ಡೇ ಅಲ್ವಾ ಅಂತ. ಬಟ್ ನಮ್ಮ ಕಷ್ಟಕ್ಕೆ ಏನಾದರೂ ಇಡ್ತೀವಿ ಅಂತ ಹೇಳಿದ್ರೆ ಇದಷ್ಟು ಯೂಸ್ ಆಗಲ್ಲ. ಸೊ ನೀವು ಸ್ವಲ್ಪ ತೊಗೊಂಡ್ರೂ ಪರವಾಗಿಲ್ಲ, ಹಾಲ್ಮಾರ್ಕ್ 916 ಅನ್ನೋದನ್ನೇ ತೊಗೊಳ್ಳಿ. ಬ್ಯಾಂಕಲ್ಲೆಲ್ಲ ಇದೇ ಇಟ್ಕೊಳೋದು, ಪ್ಯೂರಿಟಿ ಇಲ್ದಿರ ಬ್ಯಾಂಕಲ್ಲಿ ಕೊಡಲ್ಲ. ಹಾಗಾದರೆ ನೀವು ಇನ್ನೊಂದು ಕೇಳ್ಬೋದು, ಸಿಸ್ಟರ್ ಹಾಗಾದರೆ 84 ಕ್ಯಾರೆಕ್ಟರ್ ಗೋಲ್ಡ್ ತೊಗೊಂಡಿರ್ತೀವಲ್ವ, ಜ್ಯುವೆಲರಿ ಶಾಪಲ್ಲಿ ತೊಗೊಳ್ತಾರಾ ಅವರು ಅಂತ ಹೇಳಿ. ಖಂಡಿತ ತೊಗೊಳ್ತಾರೆ. ನೀವು ಯಾವ ಶಾಪಲ್ಲಿ ತೊಗೊಂಡಿರ್ತೀರೋ ಆ ಶಾಪಲ್ಲಿ ಹೋದರೆ ₹1 ಜಾಸ್ತಿನೇ ಕೊಡ್ತಾರೆ. ಬೇರೆ ಶಾಪ್ಗಳಿಗೆಲ್ಲ ಹೋದರೆ ಕೊಡಲ್ಲ. ಅಲ್ಲೂ ಅಷ್ಟೇ. ಈಗ ಗ್ರಾಮ್ 12,000 ರೂಪಾಯಿ ಇದೆ ಅಂತ ಹೇಳಿದ್ರೆ ಅವ್ರು ಕೊಡೋದು, ಬ್ಯಾಂಕವ್ರು ಏನು ರೇಟು ಕೊಡ್ತಾರೋ ಅದಕ್ಕಿಂತ ₹500 ಜಾಸ್ತಿ ಕೊಡ್ತಾರೆ. ಬ್ಯಾಂಕಲ್ಲಿ 4,000 ರೂಪಾಯಿಗೆ ನಿಮ್ಮದು 1 ಗ್ರಾಮ್ ಲೆಕ್ಕ ತೊಗೊಂಡ್ರೆ, ಸೇಟು ಅಂಗಡಿಗಳಲ್ಲಿ 4,500 ರೂಪಾಯಿ ಈ ಥರ ಲೆಕ್ಕ ತೊಗೊಳ್ತಾರೆ ನಿಮ್ಮದು. ಸೊ ಯಾವಾಗಲೂ ಅಷ್ಟೇ, ಏನೇ ತೊಗೊಂಡ್ರು ಹಾಲ್ಮಾರ್ಕ್ 916 ತೊಗೊಳ್ಳಿ. 1 ಗ್ರಾಮ್ ಕಡಿಮೆ ಆದರೂ ಪರವಾಗಿಲ್ಲ. ಆಮೇಲೆ ಇನ್ನೊಂದು ಹೇಳ್ತಾರೆ, 22 ಕ್ಯಾರೆಕ್ಟರ್ಸ್ಗೆ ಮತ್ತು 24 ಕ್ಯಾರೆಕ್ಟರ್ಸ್ಗೂ ಇರೋ ಡಿಫ್ರೆನ್ಸ್ ಏನು ಅಂತ. ಸಾಮಾನ್ಯವಾಗಿ ಇವಾಗ ಎಲ್ಲರೂ ತೊಗೊಳ್ತಾ ಇರೋದು 24 ಕ್ಯಾರೆಕ್ಟರ್ ಗೋಲ್ಡು ಅಂತಲೇ ಹೇಳ್ತಾರೆ. ಅಷ್ಟು ಡಿಫ್ರೆನ್ಸ್ ಏನೂ ಇಲ್ಲ ಗೈಸ್. 22 ಕ್ಯಾರೆಕ್ಟ್ರಿಗೂ 24 ಕ್ಯಾರೆಕ್ಟ್ರಿಗೂ ಏನು ಡಿಫ್ರೆನ್ಸು ಅಂತ ಹೇಳಿದ್ರೆ, ಇದರಲ್ಲಿ ನಾನು ಆಗಲೇ ಹೇಳಿದ್ನಲ್ಲ, ಮಿಷಿನಲ್ಲಿ ಪ್ಯೂರಿಟಿ ಚೆಕ್ ಮಾಡಿದಾಗ 916 ಹಾಲ್ಮಾರ್ಕ್ ತೊಗೊಂಡ್ರೆ 98-99% ಈ ಥರ ಬರುತ್ತೆ. ಹಾಲ್ಮಾರ್ಕ್ ಅದೇ 24 ಕ್ಯಾರೆಕ್ಟರ್ ತೊಗೊಂಡ್ರೆ ನಿಮಗೆ 100% ಪ್ಯೂರಿಟಿ ಅಂತ ತೋರಿಸುತ್ತೆ. ಬಟ್ ಆದ್ರೂ ಕೂಡ ಎರಡಕ್ಕೂ ಏನು ಡಿಫ್ರೆನ್ಸ್ ಇಲ್ಲ, ಸೇಮೇ. 916 ಹಾಲ್ಮಾರ್ಕ್ ಏನಿರುತ್ತೆ ಅದೇ ಹಾಲ್ಮಾರ್ಕೆ ಇದಕ್ಕೂ ಕೊಡೋದು. ಇದಕ್ಕೂ 916 ಹಾಲ್ಮಾರ್ಕ್ ಅಂತಲೇ ಮಾರ್ಕ್ ಹಾಕಿರ್ತಾರೆ, ಅದಕ್ಕೂ ಹಾಲ್ಮಾರ್ಕ್ ಅದೇ ಮಾರ್ಕ್ ಅದೇ ಹಾಕಿರ್ತಾರೆ. ಅಷ್ಟು ಡಿಫ್ರೆನ್ಸ್ ಏನೂ ಇಲ್ಲ. ಬಟ್ ಆದರೆ ಪ್ರೈಸ್ ಮಾತ್ರ 24 ಕ್ಯಾರೆಕ್ಟರ್ ಗೋಲ್ಡು ಸ್ವಲ್ಪ ಜಾಸ್ತಿ ಇರುತ್ತೆ. 24 ಕ್ಯಾರೆಕ್ಟ್ರಲ್ಲಿ ಕೆಲವೊಬ್ಬರು ಹೇಳ್ತಾರೆ, ಮೇಡಮ್ ಅದು ಫುಲ್ಲು ಗೋಲ್ಡು ಇರಲ್ಲ, ಬೇಡ 22 ಕ್ಯಾರೆಕ್ಟರ್ ಗೋಲ್ಡೆ ಅಂತ ಗೋಲ್ಡ್ ಜ್ಯುವೆಲ್ಸ್ ಅವರನ್ನೇ ನಮಗೆ ಹೇಳ್ತಾರೆ. ನೀವು ಬೇಕಾದರೆ, ಎಲ್ಲರೂ ಇದನ್ನು ಹೇಳಲ್ಲ, 24 ಕ್ಯಾರೆಕ್ಟರ್ ತೊಗೊಳ್ಳಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಅವ್ರಿಗೂ ಸ್ವಲ್ಪ ಅಮೌಂಟ್ ಜಾಸ್ತಿ ಬರುತ್ತಲ್ಲ, ಅವ್ರಿಗೂ ಸ್ವಲ್ಪ ಇರುತ್ತೆ. 22ಗಿಂತ 24 ಕ್ಯಾರೆಕ್ಟ್ರಲ್ಲೇ ಸ್ವಲ್ಪ ಜಾಸ್ತಿ ದುಡ್ಡು ಮಾಡ್ಬೋದಲ್ಲ, ಹಾಗಾಗಿ ಅವ್ರು ಅದೇ ಸಜೆಷನ್ ಕೊಡ್ತಾರೆ. ನೀವು ನಿಮಗೆ ಹತ್ತಿರದಲ್ಲಿ ಯಾರಾದರೂ
ಇದ್ದಾರೆ ಅಂದರೆ ಹತ್ರದಲ್ಲಿರೋರ ಹತ್ರ ಯಾರ ಹತ್ರ ಆದರೂ ತೊಗೊಳ್ತೀನಿ ಅಂತಂದರೆ ಅವ್ರನ್ನ ಕೇಳಿಬೇಕಾದ್ರೆ ಅವ್ರು ನಿಮಗೆ ಸಜೆಸ್ಟ್ ಮಾಡೋದೆ 22 ಕ್ಯಾರೆಕ್ಟರ್ ಬೆಟ್ರು, 22 ಕ್ಯಾರೆಕ್ಟರ್ ಸಾಕು ಹೋಗಿ ಅಂತ ಹೇಳ್ತಾರೆ. ಸೊ ಯಾವುದೇ ತೊಗೊಂಡ್ರೂ ಕೂಡ ಹಾಲ್ಮಾರ್ಕಲ್ಲಿ ಈ ಥರ ಇರೋದನ್ನು ತೊಗೊಳ್ಳಿ. ಈ ಗೋಲ್ಡ್ಗೂ ತುಂಬ ಡಿಫ್ರೆನ್ಸ್ ಇದೆ. ಇದು 84 ಕ್ಯಾರೆಕ್ಟರ್ ಹಾಲ್ಮಾರ್ಕು, ಇದು 916 ಕ್ಯಾರೆಕ್ಟರ್ ಹಾಲ್ಮಾರ್ಕ್ ಗೋಲ್ಡು. ಬಟ್ ಇದು ಗೋಲ್ಡ್ ತೊಗೊಂಡೋದ್ರೆ ನಮಗೆ ಏನೇ ಕಷ್ಟ ಬಂತು ಅಂದರೂ 10 ರೂಪಾಯಿ ಬೇಕಾಗಿರೋ ಜಾಗಕ್ಕೆ ಕಣ್ಣು ಮುಚ್ಕೊಂಡು ನಮಗೆ 8 ರೂಪಾಯಿ ತರ್ಬೋದು ಅನ್ನೋ ಗ್ಯಾರಂಟಿ ಇದರಲ್ಲಿ ಇರುತ್ತೆ. ಇನ್ನು 84 ಹಾಲ್ಮಾರ್ಕ್ ಕ್ಯಾರೆಕ್ಟರ್ ಗೋಲ್ಡಲ್ಲಿ ನಾವೇನಾದರೂ ತೊಗೊಳ್ತೀವಿ ಅಂತ ಹೇಳಿದ್ರೆ ನಿಮಗೆ 10 ರೂಪಾಯಿ ಬೇಕು ಅಂದರೆ 4 ರೂಪಾಯಿ ಗ್ಯಾರಂಟಿ ಇಟ್ಕೋಬೋದು. ಆ ಥರ ಎಕ್ಸಾಂಪಲ್ಲು. ಸೊ ಕ್ಲಾರಿಟಿ ತಿಳಿಸಿದ್ದೀನಿ ಅಂತ ಅನಿಸುತ್ತೆ. ನೆನ್ನೆ ಕೇಳಿದವ್ರಿಗೂ ಸಿಕ್ಕಿದೆ. ಹಾಗೆ ನಾನು ಪದೇ ಹೇಳ್ತಾ ಇರ್ತೀನಿ, ಹುಷಾರು ಒಡವೆ ತೊಗೋಬೇಕಾದ್ರೆ 1 ಇಲ್ಲ 4 ಅಂಗಡಿಲಿ ವಿಚಾರಿಸಿ ತೊಗೊಳ್ಳಿ ರೇಟು. ನಿಮಗೆ ಯಾವ ಅಂಗಡೀಲಿ ನಂಬಿಕೆ ಜಾಸ್ತಿ ಇದೆ ಅಂತ ಅನಿಸುತ್ತೋ ಆ ಅಂಗಡೀಲಿ ಸ್ವಲ್ಪ ಯೋಚನೆ ಮಾಡಿ ತೊಗೊಳ್ಳಿ. ಯಾಕಂತ ಹೇಳಿದ್ರೆ ಗೊತ್ತಿರಲ್ಲ ಕೆಲವ್ರಿಗೆ. ಈ ಇನ್ಸ್ಟಾಗ್ರಾಮಲ್ಲೆಲ್ಲ ನೀವು ನೋಡ್ತಾನೇ ಇದ್ದೀರಾ, ಇದು ವೆಯ್ಟ್ಲೆಸ್ ಜುವೆಲ್ಸ್ ಅಂತೆಲ್ಲ ಮಾಡ್ತಾ ಇದ್ದಾರಲ್ಲ. ಸೊ ಆ ವೆಯ್ಟ್ಲೆಸ್ ಜುವೆಲ್ಸಲ್ಲಿ ಒಳಗಡೆ ಸ್ವಲ್ಪ ವೆಯ್ಟ್ಲೆಸ್ ಅಂತ ಹೇಳ್ಬಿಟ್ಟೆ, ವೆಯ್ಟ್ ಇರೋ ಜುವೆಲ್ಸ್ ಅಂತ ಕೊಡ್ತಾಯಿದ್ದಾರೆ. ಒಳಗಡೆ ತುಂಬ ಕಬ್ಬಿಣದ ರಾಡು. ಯಾವ ಜುವೆಲ್ಸಲ್ಲಿ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಅಂದ್ಕೊಬೇಡಿ. ಬೇಕಾದರೆ ವಾದಿರಾಜ್ ಜುವೆಲ್ಸ್ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿ ನೋಡಿ. ಅವ್ರ ಹತ್ರ ಒಂದು ಕಸ್ಟಮರ್ ಬಂದು ಜ್ಯುವೆಲ್ರಿ ಅವ್ರ ಹತ್ರ ಒಂದು ಮಗುದು ಓಲೆ ಅದು, ಬಟ್ 5-6 ಗ್ರಾಮಲ್ಲಿ ತೊಗೊಂಡಿದ್ದಾರೆ. ಮಗು ಓಲೆ ತುಂಬ ತಿಕ್ಕಾಗೆ ತೊಗೊಂಡಿದ್ದಾರೆ. ಅದನ್ನು ಹಾಕಿಬಿಟ್ಟು ಬೇರೆ ತೊಗೊಳೋಣ ಅಂತ ಹೋದಾಗ ಹಿಂಗೆ ಮುರಿದಾಗ ಅದರೊಳಗಡೆ ತಾಮ್ರ ಇದೆ. ಬಟ್ ಅವ್ರಿಗೆ ಅದೇನಕ್ಕೆ ಮುರಿಬೇಕು ಅನ್ನಿಸ್ತು ಅಂತಲೂ ಗೊತ್ತಿಲ್ಲ. ಅದರೊಳಗಡೆ ಯಾಕೆ ಹಂಗೆ ಮಾಡಿದ್ದಾರೆ ಅಂತಲೂ ಹೇಳೋಕ್ಕಾಗಲ್ಲ. ಎಲ್ಲರೂ ಹಂಗೆ ಇರ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಕೆಲವೊಬ್ಬರು ಮಾಡೋದ್ರಿಂದ ಎಲ್ರಿಗೂ ಆ ಥರ ಡೌಟ್ ಬರೋದು ಸಹಜ ಆಗಿಬಿಡುತ್ತೆ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ತೊಗೊಳ್ಳಿ, ಹುಷಾರಾಗಿ ಮಾಡಿ ಏನೇ ಮಾಡಿದ್ರು. ಯಾಕೆಂದರೆ ತುಂಬಾ ಕಷ್ಟಪಟ್ಟು ಏನಾದರೂ ಸಂಪಾದನೆ ಮಾಡಬೇಕು ಅಂದ್ರೂ ಅಷ್ಟೇ ಕಷ್ಟಪಟ್ಟಿರ್ತೀವಿ ನಾವು ಕೂಡ. ಈ ಥರ ಏನಾದರೂ ಆಗಿಬಿಟ್ರೆ ಸ್ವಲ್ಪ ಬೇಜಾರಾಗಿಬಿಡುತ್ತೆ. ಸೊ ಕೇರ್ಫುಲ್ಲಾಗಿ ಮಾಡಿ. ಇನ್ನೇನು ನಾನು ಕೂಡ ಅಂಗಡಿಗೆ ಹೊರಡ್ಬೇಕೀಗ. ಅಂಗಡಿಗೆ ಹೋಗ್ತಾ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಬಟ್ ಅಂಗಡೀಲಿ ಸ್ವಲ್ಪ ಬ್ಯುಸಿ ಇರ್ತೀನಲ್ಲ 10 ಗಂಟೆವರೆಗೂ. ಅದಾದಮೇಲೆ ಋತ್ವಿಕ್ನ ಮಲಗಿಸೋದೆಲ್ಲ ಇರುತ್ತೆ. ಅವನು ಮಲಗಿಸ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಸೊ ಇನ್ನೇನು ಇವತ್ತಿನ ವ್ಲಾಗು ಮೋಸ್ಟ್ಲಿ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಯಿತು ಅನಿಸುತ್ತೆ. ಹೆಣ್ಮಕ್ಳಿಗೆಲ್ಲ ತುಂಬ ಖುಷಿಯಾಗಿರೋ ವ್ಲಾಗ್ ಇವತ್ತು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋವಂಥ ಸಮಯ ಬಂದಿದೆ ಗೈಸ್. ಬೆಳಗ್ಗೆನೇ ಎಲ್ಲ ಮುಗಿಸಿ ಹೋಗಿದ್ದೀನಿ. ಅಷ್ಟು ಬೆಳಗ್ಗೆ ಹೊತ್ತು ಎಲ್ಲ ಕೆಲಸ ಮುಗಿಸ್ಬಿಟ್ರೆ ಮನೇಲಿ ನಮಗೂ ಕೂಡ ನೆಮ್ಮದಿ ಅಂತ ಹೇಳ್ತಾ ಇನ್ನೇನು ನಾನು ಕೂಡ ಅಂಗಡಿಗೆ ಹೊಡ್ತಾ ಇದ್ದೀನಿ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್ ಟೇಕ್ ಕೇರ್, ಲವ್ ಯು ಆಲ್ ಗೈಸ್.